ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಂಯೋರಭಿಸ್ರವಂತು ನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜ್ಯೋತಿಷ್ಯ ಚಾನೆಲ್ಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಾನು ನಿಮ್ಮ ಬಾಲಕೃಷ್ಣ ಶಾಸ್ತ್ರಿ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ವಿಡಿಯೋದಲ್ಲಿ ಆಗಸ್ಟ್ 2026 ಮಕರ ರಾಶಿಯ ಆಗಸ್ಟ್ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗ್ರಹಗಳ ಚಲನೆ ಮತ್ತು ಗೋಚಾರ ಫಲಗಳ ಆಧಾರದ ಮೇಲೆ ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗ, ವ್ಯವಹಾರ, ಆರ್ಥಿಕ ಸ್ಥಿತಿ, ಕುಟುಂಬ ಜೀವನ ಹಾಗೂ ಆರೋಗ್ಯ, ವಿದ್ಯಾಭ್ಯಾಸ, ದಾಂಪತ್ಯ ಜೀವನ, ಪ್ರೇಮ ಜೀವನ ಹಾಗೂ ಶುಭ ದಿನಗಳು ಯಾವುದೆಲ್ಲ ಹೇಗಿರಲಿದೆ ಎಂಬ ಎಲ್ಲ ವಿಷಯಗಳಲ್ಲಿ ಎಚ್ಚರಿಕೆ ಯಾವ ರೀತಿಯಾಗಿ ಮಾಡಬೇಕು ಎಂಬಂತಹ ಎಲ್ಲ ವಿಚಾರಗಳನ್ನು ಹಾಗೂ ಎಲ್ಲ ಯಾವ ರೀತಿಯಾದಂತಹ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಜ್ಯೋತಿಷ್ಯದ ಒಂದು ದೃಷ್ಟಿಯಿಂದ ವಿವರವಾಗಿ ನೋಡೋಣ. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಆಗ ಮಾತ್ರ ನಿಮಗೆ ಈ ತಿಂಗಳಿಗೆ ಸಂಬಂಧಿಸಿದ ಸಂಪೂರ್ಣ ಒಂದು ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನನ್ನು ಒತ್ತಿ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಸಾಮಾನ್ಯ ಫಲಗಳು ಇರಲಿವೆ ಎಂಬುದನ್ನು ನೋಡುವುದಾದರೆ, ಸ್ನೇಹಿತರೆ, ಅತ್ಯಂತ ಜವಾಬ್ದಾರಿಯುತ ಮತ್ತು ಕಾರ್ಯನಿರತ ಈ ಒಂದು ತಿಂಗಳಾಗಲಿದೆ. ನಿಮ್ಮ ರಾಶಿಯಾಧಿಪತಿ ಶನಿಯ ಪ್ರಭಾವದಿಂದಾಗಿ ಪ್ರತಿಯೊಂದು ಕೆಲಸದಲ್ಲೂ ಕಠಿಣ ಶ್ರಮ ಅಗತ್ಯವಿರಲಿದೆ. ಆದರೆ ನಿಮ್ಮ ಸತತ ಪ್ರಯತ್ನಗಳಿಗೆ ತಕ್ಕಂತೆ ತಿಂಗಳ ಒಂದು ಮಧ್ಯದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ. ಯಾವುದೇ ಒಂದು ಆತುರದ ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳಿ. ತುಂಬ ತಾಳ್ಮೆಯಿಂದ ಹೆಜ್ಜೆ ಇಡುವುದು ಮುಖ್ಯ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ಭವಿಷ್ಯದ ಒಂದು ಯೋಜನೆಗಳನ್ನು ನೀವು ಈ ತಿಂಗಳು ರೂಪಿಸಲು ಅತ್ಯಂತ ಈ ತಿಂಗಳು ನಿಮಗೆ ಪ್ರಶಸ್ತವಾಗಿರಲಿದೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದ ಒಂದು ವೃತ್ತಿ ಹೇಗಿರಲಿದೆ ಎಂಬುದನ್ನು ನೋಡುವುದಾದರೆ, ಸ್ನೇಹಿತರೆ, ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಒಂದು ಜವಾಬ್ದಾರಿಗಳು ನಿಮ್ಮ ಹೆಗಲೇರುವಂಥ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ನೀವು ಕೆಲಸಗಳನ್ನು ಮುಗಿಸಲು ತೀವ್ರ ಒಂದು ಶ್ರಮ ಪಡಬೇಕಾಗಲಿದೆ. ಕಠಿಣ ಪರಿಸ್ಥಿತಿಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆ ಪ್ರಶಂಸೆಗೆ ಪಾತ್ರವಾಗಲಿದೆ. ಉದ್ಯೋಗ ಬದಲಾವಣೆಯಾಗತಕ್ಕಂಥದ್ದು ಹಾಗೂ ಬೇರೆ ಯಾವುದೇ ಒಂದು ಉದ್ಯೋಗವನ್ನು ಪ್ರಯತ್ನಿಸುತ್ತಿರುವವರಿಗೂ ತಿಂಗಳ ಒಂದು ಕೊನೆಯಲ್ಲಿ ವಾರದ ಒಂದು ಹೊಸ ಅವಕಾಶಗಳಲ್ಲಿ ಸಿಗುವಂತಹ ಯೋಗಗಳಿದೆ. ಅದಲ್ಲದೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಸ್ಥಾನಮಾನಗಳು, ಕೀರ್ತಿಗಳು, ನೀವು ಹೆಚ್ಚಿನ ಒಂದು ಶ್ರಮಪಟ್ಟಲ್ಲಿ ಅಂತಹ ಯೋಗಗಳು ಸಹಿತ ಪ್ರಾಪ್ತಿಯಾಗತಕ್ಕಂಥ ಯೋಗವಿದೆ. ಇನ್ನು ವ್ಯವಹಾರಸ್ಥರಿಗೆ, ವ್ಯಾಪಾರ ಮಾಡತಕ್ಕಂಥವರಿಗೆ ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಒಂದು ಲಾಭವನ್ನು ನೀವು ಈ ತಿಂಗಳು ನಿರೀಕ್ಷಿಸಬಹುದು. ಹೊಸ ಒಂದು ಯೋಜನೆಗಳಲ್ಲಿ ಬಂಡವಾಳ ಹೂಡುವ ಮುನ್ನ ಸೂಕ್ತ ಒಂದು ತಜ್ಞರ ಸಲಹೆ ಪಡೆದುಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಸರ್ಕಾರಿ ವಲಯದಿಂದ ನಿಮಗೆ ಬರಬೇಕಾಗಿದ್ದಂತಹ ಒಂದು ಅನುಮತಿಗಳು ಅಥವಾ ಒಪ್ಪಂದಗಳು ಕೊನೆಗೂ ಒಂದು ಈ ತಿಂಗಳಲ್ಲಿ ಪೂರ್ಣಗೊಳ್ಳುವಂತಹ ಎಲ್ಲ ಯೋಗಗಳಿದೆ. ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿ, ಪಾರ್ಟ್ನರ್ಶಿಪ್ ಈ ವ್ಯವಹಾರದಲ್ಲೂ ಪಾರದರ್ಶಕತೆ ಕಾಯ್ದುಕೊಳ್ಳತಕ್ಕಂಥದ್ದು ಉತ್ತಮ.
ಮತ್ತು ನಿಮ್ಮ ಈ ತಿಂಗಳಲ್ಲಿ ಈ ಒಂದು ಆಗಸ್ಟಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಹೇಗಿರಲಿದೆ ಎಂದು ನೋಡುವುದಾದರೆ, ಈ ಒಂದು ಆರ್ಥಿಕ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಸಮತೋಲನವಾಗಿರಲಿದೆ ಮತ್ತು ನೀವು ಮಾಡತಕ್ಕಂತಹ ನಿಮ್ಮ ವ್ಯವಹಾರ ಕ್ಷೇತ್ರದಿಂದಾಗಿ ಆದಾಯವು ಹರಿದು ಬರುವಂತಹ ಎಲ್ಲ ಯೋಗಗಳಿದೆ. ಕುಟುಂಬದ ಒಂದು ಅಗತ್ಯತೆಗಳಿಗಾಗಿ ಮನೆ ದುರಸ್ತಿ ಮಾಡತಕ್ಕಂಥದ್ದು ಅಥವಾ ಯಾವುದಾದ್ರೂ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಯಾವುದಾದ್ರೂ ವೆಚ್ಚಗಳನ್ನು ಭರಿಸಲು ಈ ತಿಂಗಳು ಹೆಚ್ಚಾಗಿ ಹಣ ವ್ಯಯವಾಗಬಹುದು. ಅನಗತ್ಯ ಒಂದು ಖರ್ಚುಗಳಿಗಾದಷ್ಟು ಕಡಿವಾಣವನ್ನು ಹಾಕುವುದು ಉತ್ತಮ. ಒಳಿತು ಹಾಗೂ ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ದೀರ್ಘಕಾಲದ ಲಾಭವನ್ನು ನೀವು ನಿರೀಕ್ಷಿಸಬಹುದು. ಒಳ್ಳೆಯ ಲಾಭವು ಸಿಗುವಂಥ ಯೋಗಗಳಿದೆ. ಕುಟುಂಬ ಮತ್ತು ಒಂದು ಪ್ರೀತಿಯ ಜೀವನ ವಿಶೇಷವಾಗಿ ನೋಡುವುದಾದರೆ, ಕುಟುಂಬದಲ್ಲಿ ನಿಮಗೆ ಶಾಂತಿ ದೊರೆಯತಕ್ಕಂಥದ್ದು ಹಾಗೂ ನಿಮ್ಮ ಮಾತಿನ ಮೇಲೆ ವಿಶೇಷವಾಗಿ ಒಂದು ಒಳ್ಳೆಯ ಒಂದು ನಿಗಾ ಅಗತ್ಯ. ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಹಾಗೂ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಆಗಬಹುದು. ಸ್ವಲ್ಪ ಮಟ್ಟಿನ ಜಾಗರೂಕತೆ ಮುಖ್ಯ. ಇನ್ನು ಒಡ ಹುಟ್ಟಿದವರಿಂದ ನಿಮಗೆ ಅನಿರೀಕ್ಷಿತ ಬೆಂಬಲ ಮತ್ತು ಸಹಾಯವು ಈ ತಿಂಗಳು ಸಿಗಲಿದೆ. ಪ್ರೀತಿ ಮತ್ತು ವಿವಾಹದ ವಿಚಾರದಲ್ಲಿ ಒಂದು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಒಂದು ಅರ್ಥ ಮಾಡಿಕೊಳ್ಳುವಿಕೆ ತುಂಬ ಮುಖ್ಯ. ನಿಮ್ಮ ಕಾರ್ಯಬಾಹುಳ್ಯದಿಂದಾಗಿ ಸಂಗಾತಿಗೆ ನಿಮಗೆ ಒಳ್ಳೆಯ ಸಮಯ ನೀಡಲು ಸಾಧ್ಯವಾಗದೆ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು ಆಗಬಹುದು. ಸ್ವಲ್ಪ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಪ್ರೇಮಿಗಳಿಗೆ ಈ ತಿಂಗಳು ಸಾಧಾರಣವಾಗಿದ್ದು ತಾಳ್ಮೆಯಿಂದ ಇರುವುದು ತುಂಬ ಮುಖ್ಯ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ಒಂದು ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ಮಾಡುವುದು ಮುಖ್ಯ. ಅತಿಯಾದ ಒಂದು ಕೆಲಸದ ಒತ್ತಡದಿಂದಾಗಿ ನಿಮಗೆ ಬೆನ್ನು ನೋವು ಕಾಣಿಸುವಂಥದ್ದು ಅಥವಾ ಕೀಲು ನೋವು, ಗಂಟಿನ ಯಾವುದಾದ್ರೂ ನೋವುಗಳು, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇದೆ. ಹಳೆಯ ಕಾಯಿಲೆಗಳಿದ್ದಲ್ಲಿ ನಿಯಮಿತ ತಪಾಸಣೆ ಮಾಡಿ ಹಾಗೂ ಪ್ರತಿದಿನ ನಿಮ್ಮ ಆರೋಗ್ಯ ಉತ್ತಮವಾಗಿದ್ದಲ್ಲಿ ಲಘು ವ್ಯಾಯಾಮ ಮಾಡ್ತಕ್ಕಂಥದ್ದು ಹಾಗೂ ಯೋಗ ಮತ್ತು ಧ್ಯಾನ, ಸಮಯಕ್ಕೆ ಸರಿಯಾಗಿ ಸಮತೋಲಿತ ಆಹಾರ ಸೇವನೆ ಮಾಡುವುದರಿಂದಲೂ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಬಹುದು. ಆದಷ್ಟು ಒಂದು ಜಂಕ್ ಫುಡ್ಗಳನ್ನು ದೂರ ಮಾಡತಕ್ಕಂಥದ್ದು, ಉತ್ತಮ ಒಂದು ಆಹಾರ ಸೇವನೆ ಮಾಡುವುದರಿಂದಲೂ ಯೋಗ ಧ್ಯಾನದಿಂದಲೂ ನಿಮ್ಮ ಆರೋಗ್ಯ ಎಲ್ಲ ವೃದ್ಧಿಯಾಗಲಿದೆ. ಇನ್ನು ಕೃಷಿ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ರೈತರಿಗೆ ಹಾಗೂ ಕೃಷಿ ಬಾಂಧವರಿಗೆ ಈ ತಿಂಗಳು ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಒಂದು ಪ್ರತಿಫಲ ಸಿಗಲಿದೆ. ಹಾಗೂ ಮಣ್ಣಿನ ಫಲವತ್ತತೆ ಮತ್ತು ನೀರಾವರಿ ನಿರ್ವಹಣೆಗೆ ಹೆಚ್ಚಿನ ಗಮನ ನೀಡಿ ಕೃಷಿಯಲ್ಲಿ ಸಾಂಪ್ರದಾಯಿಕ ವಿಧಾನಗಳೊಂದಿಗೆ ಹೊಸ ತಂತ್ರಜ್ಞಾನ ಬಳಸುವುದು ಉತ್ತಮ. ಅದಲ್ಲದೆ ದೀರ್ಘಕಾಲದ ಲಾಭಕ್ಕೆ ನಿಮಗದು ದಾರಿಯಾಗಲಿದೆ. ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬೆಳೆಯುವಂಥ ಧಾನ್ಯಗಳು, ತರಕಾರಿ ಮತ್ತು ಸಾಂಬಾರು ಪದಾರ್ಥಗಳ ಒಂದು ವಿಚಾರದಲ್ಲಿ ತೋಟಗಾರಿಕೆ ಮಾಡುವವರಿಗೆ ಮಾರುಕಟ್ಟೆಯಲ್ಲಿ ನೀವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಒಂದು ಬೇಡಿಕೆ ಇರಲಿದೆ. ಬೆಳೆ ರಕ್ಷಣೆಗೆ ಸೂಕ್ತ ಒಂದು ಕೀಟನಾಶಕ ಕ್ರಮಗಳನ್ನು ಕೈಗೊಳ್ಳಿ. ಸ್ವಲ್ಪ ಯಾವುದಾದ್ರೂ ಬೆಳೆದಂಥ ಬೆಳೆಗಳು ನಾಶವಾಗುವಂಥ ಸಾಧ್ಯತೆಯೂ ಇದೆ. ಹಾಗಾಗಿ ಸ್ವಲ್ಪ ಕೃಷಿಕರು ಎಚ್ಚರಿಕೆಯನ್ನು ತಂದುಕೊಳ್ಳಿ, ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ನಿಮ್ಮ ಒಂದು ಕಠಿಣ ಪರಿಶ್ರಮಕ್ಕೆ ಉತ್ತಮ ಒಂದು ಶ್ರಮದ ಫಲವಾಗಿ ಒಳ್ಳೆಯ ಫಲ ಸಿಗಲಿದೆ. ಏಕಾಗ್ರತೆ ಕಾಯ್ದುಕೊಳ್ಳಲು ಹೆಚ್ಚಿನ ಅಭ್ಯಾಸ ಅಗತ್ಯ. ತಾಂತ್ರಿಕ ಅಥವಾ ವೈದ್ಯಕೀಯ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೂ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ನಿಮ್ಮ ವೇಳಾಪಟ್ಟಿಗೆ ಅನುಗುಣವಾಗಿ ಕಟ್ಟುನಿಟ್ಟಾದಂಥ ಒಂದು ಕ್ರಮವನ್ನು ಪಾಲಿಸುವುದರಿಂದ ವಿದ್ಯೆಯಲ್ಲಿ ನೀವೊಂದು ಒಳ್ಳೆಯ ಯಶಸ್ಸನ್ನು ಹಾದಿಯನ್ನು ಪಡೆದುಕೊಳ್ಳಲಿದ್ದೀರಿ. ಆದಷ್ಟು ವಿದ್ಯೆಯಲ್ಲಿ ಮಕ್ಕಳು ಒಂದು ಯಶಸ್ಸನ್ನು ತಂದುಕೊಳ್ಳಿ. ಒಳ್ಳೆಯ ಒಂದು ಪ್ರಾಧ್ಯಾಪಕರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳಿ. ನಿಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ವಿದ್ಯೆಯಲ್ಲಿ ನೀವು ಒಳ್ಳೆಯ ಸಾಧನೆಯನ್ನು ಮಾಡಬಹುದು. ಈ ತಿಂಗಳು ಶುಭ ಫಲಗಳು ವಿದ್ಯಾರ್ಥಿಗಳಿಗೆ ದೊರಕಲಿದೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಶುಭ ದಿನಗಳು ಮತ್ತು ಶುಭ ದಿಕ್ಕುಗಳು ಯಾವುದು ಎಂಬುದನ್ನು ನೋಡುವುದಾದರೆ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ಶುಭ ವಾರಗಳು ವಿಶೇಷವಾಗಿ ಶನಿವಾರ ನಿಮಗೆ ನಿಮ್ಮ ರಾಶಿಯಾಧಿಪತಿಯಾದಂಥ ಶನಿ
ನಿಮಗೆ ಆಸ್ತಿಯ ವಿಚಾರಗಳು ಅಥವಾ ಒಂದು ಪ್ರಮುಖ ನಿರ್ಧಾರಗಳ ಮತ್ತು ಹೂಡಿಕೆಗೆ ನಿಮಗೆ ಶನಿವಾರ ಮಾಡುವುದರಿಂದ ಒಳ್ಳೆಯ ಫಲ ಸಿಗಲಿದೆ. ನಿಮ್ಮ ರಾಶಿಯಾಧಿಪತಿ ಶನಿ ನಿಮಗೆ ಶುಭ ಫಲವನ್ನು ಕೊಡಲಿದ್ದಾನೆ. ಇನ್ನು ಬುಧವಾರ ನೀವು ಮಾಡತಕ್ಕಂತಹ ಯಾವುದೇ ಕಾರ್ಯಕ್ಷೇತ್ರದಿಂದಾಗಿ ವ್ಯಾಪಾರ ಮಾತುಕತೆ ಮಾಡುವಂಥದ್ದು ಉತ್ತಮ. ಇನ್ನು ಶಿಕ್ಷಣ ಅಥವಾ ಸೂಕ್ತ ಪರಿಹಾರ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರವನ್ನು ನೀವು ಉಪಯೋಗ ಮಾಡಿಕೊಳ್ಳಬಹುದು. ಇನ್ನು ವಾಹನ ಅಥವಾ ಆಭರಣ ಖರೀದಿಗೆ ವಿಶೇಷವಾಗಿ ಬುಧವಾರವು ಒಳ್ಳೆಯ ಪ್ರಶಸ್ತ ದಿನವಾಗಿರಲಿದೆ. ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಪಶ್ಚಿಮ ದಿಕ್ಕು ನಿಮಗೆ ನಿಮ್ಮ ರಾಶಿಯಾಧಿಪತಿಯ ದಿಕ್ಕಾಗಿರುವುದರಿಂದ ಆಸ್ತಿಯ ವ್ಯವಹಾರ ಮಾಡುವಂಥದ್ದು, ಉದ್ಯೋಗದ ಪ್ರಗತಿಗೆ ಈ ಪಶ್ಚಿಮ ದಿಕ್ಕಿಂದ ನೀವು ಪ್ರಯಾಣವನ್ನು ಪ್ರಾರಂಭ ಮಾಡತಕ್ಕಂಥದ್ರಿಂದಲೂ ನಿಮಗೆ ಒಂದು ಒಳ್ಳೆಯ ಶುಭ ಫಲ ದೊರಕಲಿದೆ. ಸ್ನೇಹಿತರೆ, ದಕ್ಷಿಣ ದಿಕ್ಕು ನಿಮಗೆ ಒಂದು ಧೈರ್ಯ ಮತ್ತು ಸಾಹಸವನ್ನು ತಂದುಕೊಡಲಿದೆ. ಯಾವುದಾದರೂ ವ್ಯಾಪಾರ ಪ್ರಯಾಣಗಳಿಗೆ ಹೊರಡುವುದಾದರೆ ದಕ್ಷಿಣದಿಂದ ಪ್ರಾರಂಭ ಮಾಡತಕ್ಕಂಥದ್ದು ಒಳ್ಳೆಯದು. ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳು, ಶುಭ ದಿನಾಂಕಗಳನ್ನು ಈ ದಿನಾಂಕಗಳಲ್ಲಿ ನೋಡಿಕೊಳ್ಳಿ. ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ 4 ಹಾಗೂ 8 ಮತ್ತು 13, 17 ಮತ್ತು 22, 26 ನಿಮಗೆ ಒಳ್ಳೆಯ ಅತ್ಯಂತ ಶ್ರೇಷ್ಠ ಒಂದು ದಿನಾಂಕಗಳಾಗಲಿದೆ. ಈ ದಿನಾಂಕಗಳಲ್ಲಿ ನೀವು ಯಾವುದೇ ಒಂದು ಪ್ರಮುಖ ಕಾರ್ಯಗಳನ್ನು ಮಾಡಿಕೊಂಡಲ್ಲೂ ಸಹಿತ ನಿಮಗೆ ಶುಭ ಫಲಗಳು ದೊರಕಲಿದೆ. ಆದರೆ ಈ ದಿನಾಂಕಗಳಂದೇ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸಿದರೂ ಸಹಿತ ಹೆಚ್ಚಿನ ಯಶಸ್ಸು ಸಿಗುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಈ ಒಂದು ತಾರೀಖುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಹೆಚ್ಚಿನ ತೊಂದರೆಗಳ, ತಾಪತ್ರಯಗಳ, ಗ್ರಹಚಾರಗಳ ಒಂದು ಪರಿಹಾರಕ್ಕಾಗಿ ಈ ತಿಂಗಳು ನೀವು ನಿಮ್ಮ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಮುಖ್ಯವಾಗಿ ಶನಿ ದೇವರನ್ನು ಸ್ಮರಣೆ ಮಾಡಿ ಶನಿಯ ಕೃಪೆಯನ್ನು ಪಡೆಯಲು ಆದಷ್ಟು ಪ್ರತಿ ಶನಿವಾರ, ತಿಂಗಳಲ್ಲಿ 4 ಶನಿವಾರ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯನ್ನು ಮುಖವನ್ನು ನೋಡಿ ಆ ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಸಮರ್ಪಣೆ ಮಾಡಿ. ಮತ್ತು ಕಪ್ಪು ಎಳ್ಳನ್ನು ಸಹಿತ ಯಾರಿಗಾದರೂ ದಾನ ಮಾಡುವುದರಿಂದಲೂ ಇಲ್ಲ ಶನಿದೇವರಿಗೆ ಒಂದು ದಾನ ಮಾಡುವುದರಿಂದಲೂ ತಿಲ ಶಮಯತೆ ಪಾಪಂ ಎಂಬಂತೆ ನಿಮ್ಮ ಪಾಪಗಳು ಪರಿಹಾರವಾಗಲಿದೆ. ಕಷ್ಟಗಳು ಸಹಿತ ಪರಿಹಾರವಾಗುವಂಥ ಯೋಗಗಳು ನಿಮಗೆ ದೊರಕಲಿದೆ. ಇನ್ನು ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯಿಂದಲೂ ನಿಮಗೆ ಒಂದು ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಿ. ಪ್ರತಿ ತಿಂಗಳು ಈ ಆಗಸ್ಟ್ ತಿಂಗಳು ವಿಶೇಷವಾಗಿ ಪ್ರತಿ ಶನಿವಾರ 108 ಬಾರಿ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಸಾಧ್ಯವಿದ್ದಲ್ಲಿ ಶಿವ ದೇವಾಲಯಕ್ಕೆ ಸಹಿತ ಪ್ರತಿ ಶನಿವಾರ ಭೇಟಿ ಕೊಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಲಿದೆ ಮತ್ತು ಶುಭ ಫಲಗಳು ಸಹಿತ ನಿಮಗೆ ದೊರಕಲಿದೆ. ಇನ್ನು ಈ ತಿಂಗಳು ನೀವು ಬಡವರಿಗೆ ಅನ್ನದಾನ, ಇಲ್ಲದ್ರೆ ಕಪ್ಪು ಬಟ್ಟೆಯನ್ನು ದಾನ ಮಾಡುವಂಥದ್ದು, ಶೂ ದಾನ ಮಾಡುವಂಥದ್ದು, ಚಪ್ಪಲನ್ನು ದಾನ ಮಾಡುವುದರಿಂದಲೂ ನಿಮ್ಮ ಗ್ರಹಚಾರಗಳು ಪರಿಹಾರವಾಗಲಿದೆ. ಮತ್ತು ಈ ತಿಂಗಳು ನೀವು ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ತಿಂಗಳ ನಿಮ್ಮ ಒಂದು ಶುಭ ಮಂತ್ರಗಳನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸ್ನಾನ ಪೂಜಾ ಸಮಯದಲ್ಲಿ, ಸ್ನಾನ ನಂತರ ಪೂಜಾ ಸಮಯದಲ್ಲಿ ಪ್ರತಿನಿತ್ಯ 108 ಬಾರಿ ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಈ ತಿಂಗಳು ಪೂರ್ತಿ ನೀವು ಜಪ ಮಾಡಿ. ನಿಮಗೆ ಬರತಕ್ಕಂತಹ ಕಷ್ಟಗಳು ಪರಿಹಾರವಾಗಲಿದೆ. ಮಾನಸಿಕ ಒಂದು ಶಾಂತಿಗಾಗಿ ಪ್ರತಿನಿತ್ಯ ಓ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸಲು ಕಷ್ಟವಾದಲ್ಲಿ ಶಿವದೇವರ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ. ನಮಃ ಶಿವಾಯ ಎಂಬ ಮಂತ್ರದಿಂದ ಮಾನಸಿಕವಾದಂತಹ ಒಂದು ಶಾಂತಿ ದೊರೆಯಲಿದೆ. ದೈಹಿಕವಾದಂತಹ ಒಂದು ಒಳ್ಳೆಯ ಆರೋಗ್ಯ, ರಕ್ಷಣೆ, ಧೈರ್ಯವು ನಿಮಗೆ ಪ್ರಾಪ್ತಿಯಾಗಲಿದೆ. ಪಂಚಾಕ್ಷರಿ ಮಂತ್ರ ಅತಿ ಉತ್ತಮವಾದಂತಹ ಒಂದು ಶುಭ ಫಲವನ್ನು ಕೊಡಲಿದೆ. ಈ ತಿಂಗಳು ಪೂರ್ತಿ ನೀವು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಹಾಗೂ ಶುಭ ಫಲಗಳು, ಇನ್ನು ಹೆಚ್ಚಿನ ಇಷ್ಟಾರ್ಥಗಳನ್ನು ನೀವು ಪಡೆದುಕೊಳ್ಳಿ. ನಿಮ್ಮ ಇಷ್ಟ ದೇವರದ್ದು ಆರಾಧನೆ, ಕುಲದೇವರ ಆರಾಧನೆ ಹಾಗೂ ನಿಮ್ಮ ಗುರು ಹಿರಿಯರ, ತಂದೆ ತಾಯಿಗಳ ಆಶೀರ್ವಾದವನ್ನೆಲ್ಲ ಪಡೆದುಕೊಂಡಲ್ಲಿ ಪ್ರತಿನಿತ್ಯವೂ ಮಾಡುವುದರಿಂದ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಯಾವುದೇ ಒಂದು ವಿಚಾರವನ್ನು ಸಹಿತ 1-2 ದಿನ ಮಾಡುವುದರಿಂದ ಯಾವುದೇ ಫಲಗಳು ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಪ್ರತಿನಿತ್ಯಲೂ ಆರಾಧನೆ ಮಾಡತಕ್ಕಂಥದ್ದು, ಗುರು ಹಿರಿಯರ ಅನುಗ್ರಹ ಆಶೀರ್ವಾದವನ್ನು ಪಡೆಯುವುದರಿಂದಲೂ ನಿಮಗೆ ಈ ತಿಂಗಳು ಶುಭ ಫಲಗಳು ದೊರಕಲಿದೆ. ಈ ತಿಂಗಳಲ್ಲ, ಪ್ರತಿ ತಿಂಗಳು ಸಹಿತ ದೊರಕಲು ಇದು ಉತ್ತಮ. ಹಾಗಾಗಿ ಗುರು ಹಿರಿಯರ ಅನುಗ್ರಹವನ್ನು ಪಡೆದುಕೊಳ್ಳಿ.
ಮತ್ತು ಈ ತಿಂಗಳು ನಿಮಗೆ ಬರತಕ್ಕಂತಹ ಎಲ್ಲ ಕಷ್ಟಗಳು, ತೊಂದರೆಗಳು, ತಾಪತ್ರಯಗಳೆಲ್ಲ ಪರಿಹಾರಕ್ಕಾಗಿ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಈ ಆಗಸ್ಟ್ ತಿಂಗಳಲ್ಲಿ ಪರಿಹಾರವಾಗಲಿ. ನಿಮಗೆಲ್ಲ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿ, ಯಾರಿಗೆ ಯಾವುದು ಮನಸ್ಸಿನಲ್ಲಿ ಏನು ಪ್ರಾಪ್ತಿ, ಏನು ಸಂಕಲ್ಪ ಇದೆ ಅದೆಲ್ಲ ನೆರವೇರಲಿ ಎಂದು ಭಗವಂತನಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ವಿಶೇಷವಾಗಿ ಈ ತಿಂಗಳು ಮಕರ ರಾಶಿಯವರಿಗೆ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಹಾಗೂ ಈ ತಿಂಗಳಲ್ಲಿ ನಿಮ್ಮ ಹುಟ್ಟಿದ ದಿನಗಳಿದ್ದಂತಲ್ಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳೆಲ್ಲ ಆಗತಕ್ಕಂಥದ್ದಿದ್ದಲ್ಲಿ ಅದಕ್ಕೆಲ್ಲ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನಿಮ್ಮ ಯಾವುದೇ ಒಂದು ಗ್ರಹಚಾರಗಳು ಸಂಧಿ ಕಾಲಗಳೆಲ್ಲ ಇದ್ದಂತಲ್ಲಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಹಾಗೂ ಸಂಧಿ ಕಾಲವಿದ್ದಂತಲ್ಲಿ ಸಂಧಿ ಶಾಂತಿ ಮಾಡತಕ್ಕಂಥದ್ದು, ದೇವತಾ ಆರಾಧನೆ ಮಾಡಿಕೊಳ್ಳುವುದರಿಂದ ನಿಮ್ಮ ಬರತಕ್ಕಂತಹ ಗ್ರಹಚಾರಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಿ. ಹಾಗೂ ಜಾತಕವನ್ನು ಪರಿಶೀಲನೆ ಮಾಡಿ ಪ್ರಶ್ನಾ ಚಿಂತನೆಗಳನ್ನು ಮಾಡಿಕೊಳ್ಳಿ. ನಿಮಗೆ ಯಾವುದೇ ಪೂಜಾ ಕಾರ್ಯಕ್ರಮಗಳಾಗಬೇಕಿದ್ದಲೂ ನಮ್ಮನ್ನು ಸಂಪರ್ಕ ಮಾಡಬಹುದು. ಎಲ್ಲ ರೀತಿಯಾದಂತಹ ಪೂಜಾ ಕಾರ್ಯಕ್ರಮಗಳಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ, ಶಾಸ್ತ್ರೋಕ್ತವಾಗಿ, ವಿಧಿವತ್ತಾಗಿ, ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಡಲಾಗುವುದು. ನೀವು ಅಲ್ಲಿ ಕಾಣತಕ್ಕಂತಹ ನಂಬರಿಗೆ ನಮ್ಮನ್ನು ಸಂಪರ್ಕ ಮಾಡಬಹುದು. ಹಾಗೂ ಭಗವಂತ ನಿಮಗೆ ಈ ತಿಂಗಳು ಎಲ್ಲರಿಗೂ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ತಿಳಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.